ಈಗಾಗಲೇ ಅನೇಕ ಜನ ಮಂತ್ರಿಗಳು, ಶಾಸಕರು ಮಾತನಾಡಿದ್ದಾರೆ. ಅವರೆಲ್ಲರೂ ಕೂಡ ಮಾತನಾಡಿ ನಮ್ಮ ಅಭ್ಯರ್ಥಿಯಾದಂಥ ಉಮೇಶ್ ಭೇಟಿ ಅವರಿಗೆ ಆಶೀರ್ವಾದ ಮಾಡಿ ವೋಟ್ ಕೊಟ್ಟು ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಮಾತನಾಡಿದ್ದಾರೆ. ಇದು ಒಂದು ಉಪಚುನಾವಣೆ, ಸಾರ್ವಜನಿಕ ಚುನಾವಣೆ ಅಲ್ಲ. ಈ ಚುನಾವಣೆ ಆಕಸ್ಮಿಕವಾಗಿ ಬಂದದ್ದು, ನಾವ್ಯಾರು ಕೂಡ ಬಯಸಿರಲಿಲ್ಲ. ಮೇಟಿಯವರಿಗೆ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಅವರನ್ನು ವೋಟ್ ಹಾಕಿ ಆರಿಸಿ ಕಳಿಸಿದ್ರಿ. ಅವರು ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರು ಖಾಲಿಯಾದದರಿಂದ ಅವರ ಜಾಗಕ್ಕೆ ಇನ್ನೊಬ್ಬರನ್ನ ಭರ್ತಿ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ನಮ್ಮ ಪಕ್ಷದ ಹೈಕಮಾಂಡ್ ಅವರ ಕುಟುಂಬ ವರ್ಗದವರಿಗೆ, ಅವರ ಕಿರಿಯ ಪುತ್ರರಾದಂಥ ಉಮೇಶ್ ಭೇಟಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಹಾಗಾಗಿ ಈ ಚುನಾವಣೆ ನಡೀತಾ ಇದೆ. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಇನ್ನ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಭೇಟಿಯವರು ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅವನ್ನೆಲ್ಲ ಮುಂದುವರಿಸಬೇಕಾದ್ರೆ ಉಮೇಶ್ ಭೇಟಿಯವರು ಶಾಸಕರಾಗಿ ಬರ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಿಜೆಪಿಯವರು ಶಾಸಕರಾದರೆ ಮೇಟಿಯವರು ಮಾಡಿದಂತ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಆಯ್ಕೆ ಇರ್ತಕ್ಕಂಥದ್ದು 2. ಉಮೇಶ್ ಭೇಟಿಯವರನ್ನ ಶಾಸಕರನ್ನಾಗಿ ಮಾಡಬೇಕಾ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನ ಶಾಸಕರಾಗಿ ಮಾಡಬೇಕಾ? ಸ್ವಾಭಾವಿಕವಾಗಿ ಉಮೇಶ್ ಭೇಟಿಯವರನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ಮೇಟಿಯವರು ಸಾವಿರದ 1989ರಿಂದ ಶಾಸಕರಾಗಿದ್ದಾರೆ, ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಅವರು 5 ಸಾರಿ ಶಾಸಕರಾಗಿ, ಒಮ್ಮೆ ಲೋಕಸಭಾ ಸದಸ್ಯರಾಗಿ, 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಅವರು ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಯಾರು ತಳ ಸಮುದಾಯ ಇದೆ, ಬಡವರು ಯಾರಿದ್ದಾರೆ ಅವರೆಲ್ಲರ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅಂತಕ್ಕಂಥದನ್ನ
ತಮಗೆ ಮನವರಿಕೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಿಜೆಪಿಯವರು ಈ ಚುನಾವಣೆಯಲ್ಲಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ. ಈಗ ನಮ್ಮ ಮೇಲೆ ಸುಳ್ಳನ್ನು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಅನಗತ್ಯ ಟೀಕೆಗಳನ್ನು ಮಾಡಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ. ಈ ರಾಜ್ಯ ಆರ್ಥಿಕವಾಗಿ ದುರ್ಬಲವಾಗಿದೆ, ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ, ಖಜಾನೆಯಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ಅಂತೇಳಿ ಅನೇಕ ಅಪಪ್ರಚಾರಗಳನ್ನ ಮಾಡಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಸುಳ್ಳು. ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸುಳ್ಳು ಆರೋಪಗಳು ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಏನ್ ಮಾಡಿದೀವಿ ಅಂತ ಹೇಳ್ಬೇಕು. 2008ರಿಂದ 2013 ಅಧಿಕಾರದಲ್ಲಿದ್ದರು. 3 ಜನ ಮುಖ್ಯಮಂತ್ರಿಗಳಾಗಿದ್ರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಆಮೇಲೆ ಜಗದೀಶ್ ಶೆಟ್ಟರ್. 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿ ನಾವೇನು ಮಾಡಿದ್ದೀವಿ ಅಂತ ನಿಮ್ ಮುಂದೆ ಇಡಬೇಕು. ಈ ಕಾರಣಕ್ಕೋಸ್ಕರ ನಾವು ವೋಟ್ ಕೊಡಿ ಅಂತ ಕೇಳಬೇಕು. ಅದನ್ನು ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರೇನು ಮಾಡಿಲ್ವಲ್ಲ, ಹೇಳಲಿಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ಏನು ಮಾತಾಡಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದಲ್ಲಿ ಲಂಚ ಹೊಡೆಯೋದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಮಾಡಲೇ ಇಲ್ಲ. ನಿಮಗೆ ಉದಾಹರಣೆ ಮೂಲಕ ಹೇಳಬೇಕು ಅಂತಂದ್ರೆ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಮತ್ತೆ ಹಿಂಭಾಗದಿಂದ 2019ರಲ್ಲಿ ಅಧಿಕಾರಕ್ಕೆ ಬಂದರು. ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. 2 ಸಾರಿ ಕರ್ನಾಟಕದಲ್ಲಿ ಅಧಿಕಾರ ಮಾಡಿದ್ದಾರೆ. ಒಂದ್ಸಾರಿ 2008ರಿಂದ 13ನೇ ಇಸ್ವಿ, ಆಮೇಲೆ 2019ರಿಂದ 23ನೇ ಇಸ್ವಿ. 9 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. ಈ 9 ವರ್ಷಗಳಲ್ಲಿ ಈ ರಾಜ್ಯದ ಬಡವರಿಗೆ ಏನ್ ಮಾಡಿದ್ದೀವಿ, ರೈತರಿಗೆ ಏನ್ ಮಾಡಿದ್ದೀವಿ, ಮಹಿಳೆಯರಿಗೆ ಏನ್ ಮಾಡಿದ್ದೀವಿ, ಹಿಂದುಳಿದವರಿಗೆ ಏನ್ ಮಾಡಿದ್ದೀವಿ, ದಲಿತರಿಗೆ ಏನ್ ಮಾಡಿದ್ದೀವಿ ಅಂತ ಹೇಳಬೇಕು. ಅವರು ಏನೂ ಮಾಡೂ ಇಲ್ಲ, ಹೇಳಲಿಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೆ ಸಾಲ ಮಾಡಿಬಿಟ್ರು ಅಂತಕ್ಕಂಥ ಆರೋಪ ಮಾಡ್ತಾ ಇರೋದು. ಬಹುಶಃ ಅವ್ರು ಯಾರೂ ಕೂಡ 2002ನೇ ಇಸ್ವಿನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದ್ರ ಬಗ್ಗೆ ಮಾತಾಡಲ್ಲ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ
ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ 3 ಮಾನದಂಡಗಳನ್ನ ಆ ಕಾನೂನಲ್ಲಿ ಹೇಳಿದ್ದಾರೆ. ಒಂದು, ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಎರಡನೇದು, ನಾವು ಮಾಡಿರ್ತಕ್ಕಂಥ ಸಾಲ ಜಿಡಿಪಿಯ 25% ಒಳಗಡೆ ಇರಬೇಕು. ಮೂರನೇದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆನೆ ಇದ್ದೇವೆ. 2.95. ಆಮೇಲೆ ನಾವು ಮಾಡಿರ್ತಕ್ಕಂಥ ಸಾಲ, ಒಟ್ಟು ಸಾಲ ರಾಜ್ಯದ ಮೇಲೆ 26-27 ಮಾರ್ಚ್ಗೆ 8,24,000 ಕೋಟಿ. 24,000 ಕೋಟಿ. ಅದು ಜಿಡಿಪಿಯ 25% ಒಳಗಡೆ ಇದೆ. ಅಂದಮೇಲೆ ಎಲ್ಲಿ ಕರ್ನಾಟಕ ರಾಜ್ಯವನ್ನ ಸಾಲಗಾರರಾಗಿ ಮಾಡಿದೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಹಸಿ ಸುಳ್ಳು. ಸುಳ್ಳು ಆರೋಪ ಮಾಡೋದು. ಎಲ್ಲಿ ಮಾಡಿದೀವಿ? ರೆವಿನ್ಯೂ ಸರ್ಪ್ಲಸ್ ಮಾಡಕ್ಕಾಗಿಲ್ಲ, ನಿಜ, ನಾನು ಕೂಡ ಒಪ್ಕೊಳ್ತೇನೆ. ರೆವಿನ್ಯೂ ಡಿಫಿಸಿಟ್ ನಾವು ಮಂಡಿಸಿರ್ತಕ್ಕಂಥ ಬಜೆಟ್. ರೆವಿನ್ಯೂ ಡಿಫಿಸಿಟ್ ಯಾಕಾಯಿತು? ಜಿಎಸ್ಟಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು 2017ರಲ್ಲಿ ಜಾರಿ ಬಂತು. 2017ರಲ್ಲಿ 2025ರಲ್ಲಿ ರ್ಯಾಷನಲೈಸ್ ಮಾಡಿದ್ರು. ಯಾವ ತಿಂಗಳಲ್ಲಿ ಮಾಡಿದ್ರು? ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದ್ರು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳು ಬಿಟ್ಟು ಸೆಪ್ಟೆಂಬರ್ನಲ್ಲಿ ಮಾಡೋದು. ಅದನ್ನ ವರ್ಷದ ಮಧ್ಯದಲ್ಲಿ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ, ಮಾಡಿದ್ರು. ಯಾಕಂತಂದ್ರೆ ಬಿಹಾರ್ನ ಚುನಾವಣೆ ಬಂದಿತ್ತು. ಆ ಬಿಹಾರ್ ಚುನಾವಣೆ ಗೆಲ್ಲಿಕ್ಕೋಸ್ಕರವಾಗಿ ಜಿಎಸ್ಟಿ ಕಡಿಮೆ ಮಾಡಿದ್ರು. ಕೆಲವು ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ನಾವು ಅಂದಾಜು ಮಾಡಿದ್ದು ಯಾವಾಗಲೂ ಕೂಡ ಬಜೆಟ್ ಮಾಡುವಾಗ ಅಂದಾಜು ಮೇಲೆ ಮಾಡೋದು. ಇರ್ತಕ್ಕಂಥ ಅಂಕಿಅಂಶಗಳು, ಕಳೆದ ವರ್ಷ ಎಷ್ಟು ಬಂದಿತ್ತು ತೆರಿಗೆ, ಮುಂದಿನ ವರ್ಷ ಎಷ್ಟು ಬರಬಹುದು ಅಂತ ಅಂದಾಜು ಮೇಲೆ ಮಾಡೋದು. ನಾನೇ ಹಣಕಾಸಿನ ಮಂತ್ರಿ. ಇದರಿಂದ ಬೆಳವಣಿಗೆ ದರ ಟ್ಯಾಕ್ಸ್ 10% ಇತ್ತು. 10% ಹೋಗಿ 4% ಬಂದ್ಬಿಡ್ತು. 10% ಹೋಗಿ 4% ಬಂದ್ಬಿಡ್ತು. ನಮಗೆ ಬರಬೇಕಾಗಿದ್ದಂತ ತೆರಿಗೆ 10,000 ಕೋಟಿ ಕಡಿಮೆ ಆಯಿತು. 10,000 ಕೋಟಿ ಕಡಿಮೆ ಆಯಿತು. ಆಮೇಲೆ ಜೆಜೆಎಂ, ಜನಜೀವನ ಮಿಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ನಾವು 50 ಕೊಡ್ತೀವಿ, ಅವರು 50 ಕೊಡ್ತಾರೆ. ಇದರಲ್ಲಿ 15,000 ಕೋಟಿ ಅವ್ರು ಕೊಡಬೇಕಾಗಿದ್ದಂತ ಹಣವನ್ನ ಕೊಡಲಿಲ್ಲ.
15,000 ಕೋಟಿ. ಎಷ್ಟಾಯ್ತು ದುಡ್ಡು? 10 + 15 25,000 ಕೋಟಿ ಕಡಿಮೆ ಆಯ್ತು. ಆಮೇಲೆ ನಮಗೆ GST ಪರಿಹಾರ ಕೊಡ್ತಾ ಇದನ್ನ ನಿಲ್ಲಿಸ್ಬಿಟ್ರು. 23-24ರಲ್ಲಿ ನಿಲ್ಲಿಸ್ಬಿಟ್ರು. ಅದರಿಂದ ಒಂದಷ್ಟು ದುಡ್ಡು ಕಡಿಮೆ ಆಯಿತು ನಮಗೆ. ಹಾಗಾಗಿ ಡಿಫಿಸಿಟ್ ಬಜೆಟ್ ಅನ್ನ ಮಂಡಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೇಂದ್ರ ಸರ್ಕಾರ ಯಾರ್ದು? ಬಿಜೆಪಿಯವರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ನರೇಂದ್ರ ಮೋದಿಯವರು ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಹಣವನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರ್ಲಿಲ್ಲ. ಆದರೂ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಖರ್ಚಾಗ್ತಕ್ಕಂಥ ಹಣ 52,000 ಕೋಟಿ ರೂಪಾಯಿಗಳು. 52,000 ಕೋಟಿ ರೂಪಾಯಿಗಳು. ಇಷ್ಟು ಹಣವನ್ನು ಖರ್ಚು ಮಾಡಿ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ನುಡಿದಂತ ನಡೆದಂತ ಪಕ್ಷ ಇದ್ರೆ ಅದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಬೇಕು. ನುಡಿದಂತೆ ನಡೆದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಮಾತು ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಕಳೆದ ಸಾರಿ 5 ಗ್ಯಾರಂಟಿಗಳನ್ನ 23ನೇ 23 24ರಲ್ಲಿ ಚುನಾವಣೆಗಿಂತ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದು. ಮಾಡಿಲ್ವಾ? ಏನ್ರಪ್ಪ ಮಾಡಿಲ್ವೇನ್ರಿ? ಮಾಡಿಲ್ವೇನ್ರಮ್ಮ? ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇಲ್ವಾ? ಮತ್ತೆ ಮಾತಾಡದೆ ಕೂತಿದ್ದೀರಿ. ಇದನ್ನ ಬಿಜೆಪಿ ಅವ್ರು ಮಾಡಿದ್ರ? ಮತ್ತೆ ಅವ್ರಿಗೆ ಓಟ್ ಹಾಕ್ಬೇಕಾ? ಯಾವ ಕಾರಣಕ್ಕೂ ಓಟ್ ಹಾಕ್ಬಾರದು. ಯಾವ ಕಾರಣಕ್ಕೂ ಓಟ್ ಹಾಕ್ಬಾರದು. ಬಿಜೆಪಿಯವರು ಕೆಲಸನೂ ಮಾಡಲ್ಲ. ಮಾಡೋರಿಗೆ ಅಸೂಯೆ ಪಡ್ತಕ್ಕಂಥದ್ದು. ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ಹೊಟ್ಟೆ ಕಿಚ್ಚು ಅವರಿಗೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚು ಶುರುವಾಗುತ್ತದೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ 1,26,00,000 1,26,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ನಿಮ್ಗೆಲ್ಲ ಸೇರ್ತಾ ಇದೆಯಲ್ಲ? ಬರ್ತಾ ಇದೆಯಲ್ಲ? ಬರ್ತಾ ಇದೆಯಲ್ವೇನಮ್ಮ? ಕೈ ಎತ್ತಿ ನೋಡ. ಏನ್ರಿ, ನಿಮ್ ಮನೆಯವರು ಬಂದ್ರೆ ನಿಮಗೆ ಬಂದಾಗಲ್ವಾ? ನಿಮ್ ಮನೆಯವರು ಬಂದ್ರೆ ಗೃಹ ಜ್ಯೋತಿ 200 ಯೂನಿಟ್ ಅವರಿಗೆ ಫ್ರೀ ಕರೆಂಟು. ನೀವೆಲ್ಲ ಬಿಲ್ ಕಟ್ತಾ ಇದ್ದೀರಾ? ಬಿಲ್ ಕಟ್ತಾ ಇದ್ದೀರಾ? ಇದನ್ನ ಯಾರು ಕೊಟ್ಟವರು? ಬಿಜೆಪಿನ? ಕಾಂಗ್ರೆಸ್ ಪಕ್ಷ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ಲ ಬೇಡ? ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟವರು ಯಾರು? ನಿಮಗೆ ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದದ್ದು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸರ್ಕಾರ.
ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಮಾಡ್ತಾರೆ, ಮಾಡಲಿಲ್ಲ. ಯುವ ನಿಧಿ ಕಾರ್ಯಕ್ರಮ ಮಾಡಿದವರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ. ನಿರುದ್ಯೋಗಿ ಯುವಕರಿಗೆ, ಗ್ರಾಜ್ಯುಯೇಟ್ಸ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನ ಮಾಡಿದವರು ಯಾರು? ನಾವೇನೆ. ಬಿಜೆಪಿಯವರು ಏನ್ ಮಾಡಿದ್ದಾರೆ? ಹಾಗಾದ್ರೆ ಬಿಜೆಪಿಯವರು ಏನ್ ಮಾಡಿದ್ದಾರೆ? ಮತ್ತೆ ಅವರಿಗೆ ವೋಟ್ ಕೇಳಕ್ಕಂತ ನೈತಿಕತೆ ಇದೆಯಾ? ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಿಜೆಪಿಯವರ ಸುಳ್ಳು ಅವ್ರ ಮನೆ ದೇವ್ರು ಯಾವುದಪ್ಪ ಅಂತಂದ್ರೆ ಸುಳ್ಳೇ ಅವ್ರ ಮನೆ ದೇವರು. ಅವ್ರ ಮನೆ ದೇವ್ರೆ ಸುಳ್ಳು. ಸುಳ್ಳು ಹೇಳೋದೇ ಅವ್ರ ಕಸಬು. ಆದ್ರಿಂದ ನೀವೆಲ್ಲ ಯೋಚನೆ ಮಾಡಿ, ಯಾರಿಗೆ ವೋಟ್ ಕೊಡಬೇಕು, ಯಾಕೆ ವೋಟ್ ಕೊಡಬೇಕು? ಸುಳ್ಳು ಹೇಳೋರು ವೋಟ್ ಕೊಡ್ಬೇಕಾ? ಸುಳ್ಳು ಹೇಳೋರು ವೋಟ್ ಕೊಡ್ಬಾರ್ದಲ್ಲ? ಏನು ಕೆಲಸ ಮಾಡದಿದ್ದವ್ರು ವೋಟ್ ಕೊಡ್ಬೇಕಾ? ಯಾರು ಕೆಲಸ ಮಾಡ್ತಾರೆ ಅವ್ರ ಕಂಡ್ರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಅದರಿಂದ ನಾವು ಈ ಅಭಿವೃದ್ಧಿ ಕೆಲಸ, ಇದು ಅಭಿವೃದ್ಧಿ ಅಲ್ವಾ? ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿ ಅಲ್ವಾ? ಇದು ಸಾಮಾಜಿಕ ಅಭಿವೃದ್ಧಿ. ಸಾಮಾಜಿಕ ಅಭಿವೃದ್ಧಿ. ಇವತ್ತು ನಾವಿಷ್ಟೆಲ್ಲ ಬಿಜೆಪಿಯವರು ಹೇಳ್ತಾರಲ್ಲ, ಇಡೀ ದೇಶದಲ್ಲಿ GST ಕಲೆಕ್ಷನ್ ನಲ್ಲಿ ಎಷ್ಟು ಗೊತ್ತಾ? ನಮ್ಮ ರಾಜ್ಯ ಯಾವ ಸ್ಥಾನದಲ್ಲಿ ಇದೆ ಗೊತ್ತಾ? 2ನೇ ಸ್ಥಾನದಲ್ಲಿ. ಗುಜರಾತ್ ಇಲ್ಲ, ಮಧ್ಯಪ್ರದೇಶ ಇಲ್ಲ, ರಾಜಸ್ಥಾನ ಇಲ್ಲ, UP ಇಲ್ಲ. ಮತ್ತೆ ಬಿಜೆಪಿಯವರು ಯಾಕೆ ಸುಳ್ಳು ಹೇಳ್ತಾರೆ? ಅವ್ರ ರಾಜ್ಯದಲ್ಲಿ ಯಾಕಿಲ್ಲ? ಯಾಕಿಲ್ಲ? 2ನೇ ಸ್ಥಾನ. ಹೊರದೇಶದಿಂದ ನಮ್ಮಲ್ಲಿ ಬಂಡವಾಳ ಹೂಡಕ್ ಬರ್ತಾರೆ. ಹೊರದೇಶದಿಂದ ಆ ಬಂಡವಾಳ ಹೂಡೋದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 2. ಇಡೀ ದೇಶದಲ್ಲಿ ನಂಬರ್ 2. ನಾವು ತಲಾ ಆದಾಯ ವ್ಯಕ್ತಿಗತವಾಗಿರ್ತಕ್ಕಂಥ ಆದಾಯ, ನಿನ್ನ ಆದಾಯ, ನನ್ನ ಆದಾಯ ಸರಾಸರಿ ಜಾಸ್ತಿ ಇರ್ಬೋದು, ಅದು ಸರಾಸರಿ 4,60,000 ಕೋಟಿ. 4,60,000 ಕೋಟಿ. ನಾವು ಇಡೀ ದೇಶದಲ್ಲಿ ನಂಬರ್ 1. ಈಗೆಲ್ಲ ಗೊತ್ತಾಗಲ್ಲ ಪಾಪ. ಬಿಜೆಪಿಯವ್ರಿಗೆ ಗೊತ್ತಾಗಬೇಕಲ್ಲ ಇವೆಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ವೋಟ್ ಹಾಕಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕು. ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಬರಬಾರದು. ಬಂದ್ರೆ ಈ ರಾಜ್ಯ ಲೂಟಿ ಹೊಡೆದು ಹಾಳು ಮಾಡ್ಬಿಟ್ಟು ಹೋಗ್ತಾರೆ. ಇವ್ರು ಎಷ್ಟು ಗೊತ್ತಾ ನಮ್ಗೆ? ಇದು ಬಾಕಿ ಬಿಲ್ಗಳು ಕೊಟ್ಟು ಬಿಟ್ಬಿಟ್ಟಿದ್ದು, ನೀರಾವರಿಗೆ, PWಗೆ, ಲೋಕೋಪಯೋಗಿಗೆ, ಗ್ರಾಮೀಣಾಭಿವೃದ್ಧಿ, ಇಲ್ಲೆಲ್ಲ ಕೊಡ್ಬೇಕಾಗಿರೋದು 29,000 ಕೋಟಿ. 29,000 ಕೋಟಿ. ಅದರಲ್ಲಿ ನಾನು 24,000 ಕೋಟಿ ತೀರಿಸಿದ್ದೀನಿ. ಇವ್ರು ಬಿಟ್ಟೋಗಿದ್ದರು, ಬಾಕಿ ಬಿಟ್ಟೋಗಿದ್ದು. ಇವ್ರಿಗೂ ಇದಕ್ಕೋಸ್ಕರ ವೋಟ್ ಕೊಡ್ಬೇಕಾ? ಬಿಜೆಪಿಯವರು ವೋಟ್ ಕೊಡ್ಬೇಕಾ? ಕೊಡಬಾರದು. ಯಾವ ಕಾರಣಕ್ಕೂ ಕೊಡಬಾರದು. ನಿಮ್ ಪರವಾಗಿರ್ತಕ್ಕಂಥ ಮಹಿಳೆಯರ ಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ.